ಭವಾನಿ ರೇವಣ್ಣಗೆ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ಕೆಆರ್ ನಗರ ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಕೇಸ್ನಲ್ಲಿ ರಿಲೀಫ್ ಸಿಕ್ಕಿದೆ ಭವಾನಿ ರೇವಣ್ಣಗೆ. ಹೈಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಬಂಧನ ಭೀತಿಯಲ್ಲಿದ್ರು ಭವಾನಿ ರೇವಣ್ಣ, ಈಗೊಂದು ಬಿಗ್ ರಿಲೀಫ್ ಸಿಕ್ಕಂತಾಗಿದೆ. ಭವಾನಿ ಮೈಸೂರು ಹಾಸನ ಜಿಲ್ಲೆ ಪ್ರವೇಶಿಸುವಂತಿಲ್ಲ, ಇದು ಷರತ್ತುಬದ್ಧ ನಿರೀಕ್ಷಣಾ ಜಾಮೀನು. ಷರತ್ತುಗಳು ಏನು? ಭವಾನಿ ರೇವಣ್ಣ ಮೈಸೂರು ಹಾಸನ ಜಿಲ್ಲೆಯನ್ನ ಪ್ರವೇಶ ಮಾಡೋ ಹಾಗಿಲ್ಲ. ನ್ಯಾಯಮೂರ್ತಿ ಕೃಷ್ಣ ಎಸ್ ದೀಕ್ಷಿತ್ ಅವರಿದ್ದಂಥ ಹೈಕೋರ್ಟ್ನ ಪೀಠ ಈ ಆದೇಶ ಕೊಟ್ಟಿದೆ. 85 ಪ್ರಶ್ನೆಗಳಿಗೆ ಭವಾನಿ ರೇವಣ್ಣ ಉತ್ತರಿಸಿದ್ದಾರೆ. ಹೀಗಾಗಿ ತನಿಖೆಗೆ ಸಹಕರಿಸಿಲ್ಲ ಎಂಬ ವಾದ ಒಪ್ಪೋದಕ್ಕಾಗೋದಿಲ್ಲ. ಪೊಲೀಸರಿಗೆ ಬೇಕಾದಂತಹ ಉತ್ತರ ಕೊಡಬೇಕು ಅನ್ನೋ ರೀತಿಯಲ್ಲಿಲ್ಲ. ಭವಾನಿ ರೇವಣ್ಣಗೆ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನನ್ನು ಕೊಟ್ಟಿದೆ ಹೈಕೋರ್ಟ್. ಈ ಹಿಂದೆ ಭವಾನಿ ರೇವಣ್ಣಗೂ ಕೂಡ ಬಣ್ಣ ಬಣ್ಣದ ನೋಟಿಸ್ಗಳನ್ನು ಕೊಡಲಾಗಿತ್ತು, ಎಲ್ಲ ಬಗೆಯ ನೋಟಿಸ್ಗಳನ್ನು ಕೊಡಲಾಗಿತ್ತು. ಆದರೆ ಭವಾನಿ ರೇವಣ್ಣ ತನಿಖೆಗೆ ಹಾಜರಾಗಿರಲಿಲ್ಲ. ಒಮ್ಮೆ ನಂಗೆ ಹುಷಾರಿರಲಿಲ್ಲ ಅಂತ, ಒಮ್ಮೆ ಇಲ್ಲ ನಾನು ತನಿಖೆಗೆ ಬರೋದಿಲ್ಲ ಅಂತ, ಹೀಗೆ ತಪ್ಪಿಸ್ಕೊಳ್ತಾ ಇದ್ರು. ಹಾಗಾಗಿ ಹಿಂದೆ ಕೂಡ ಸೆಷನ್ಸ್ ಕೋರ್ಟ್ಗಳಲ್ಲಿ ನಿರೀಕ್ಷಣಾ ಜಾಮೀನಿನ ಅರ್ಜಿ ವಜಾ ಆಗಿತ್ತು, ಹೈಕೋರ್ಟ್ನ ಮೆಟ್ಟಲೇರಿದ್ರು. ಈಗ ಹೈಕೋರ್ಟ್ನಲ್ಲಿ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನು ಸಿಕ್ಕಿದೆ. ಎಸ್ ಕೆ ಮಂಜುನಾಥ್ ಇದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ. ಮಂಜುನಾಥ್, ಕೊನೆಗೂ ಕೂಡ ಭವಾನಿ ರೇವಣ್ಣಗೆ ಬಿಗ್ ರಿಲೀಫ್, ಷರತ್ತುಬದ್ಧ ಜಾಮೀನು. ಇದು ಏನೆಲ್ಲ ಷರತ್ತು ವಿಧಿಸಿದ್ದಾರೆ? ವಾಸುದೇವ್, ಕೆಆರ್ ನಗರ ಮಹಿಳೆಯ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಂಧನ ಭೀತಿಯಲ್ಲಿದ್ದಂತ ಭವಾನಿ ರೇವಣ್ಣ ಅವರಿಗೆ ಜೂನ್ 7ನೇ ತಾರೀಕು ಹೈಕೋರ್ಟ್ ಮಧ್ಯಂತರ ನಿರೀಕ್ಷಣಾ ಜಾಮೀನನ್ನ ಮಂಜೂರು ಮಾಡಲಿತ್ತು. ಅದರ ಮುಂದಿನ ವಿಚಾರಣೆಯನ್ನ ಇಂದಿಗೆ ನಿಗದಿಪಡಿಸಿ, ಅಂದ್ರೆ ಅವರ ಭವಾನಿ ರೇವಣ್ಣ ಅವರ ಪರ ವಕೀಲರು ಜೊತೆಗೆ SIT ಪರ ವಕೀಲರು ಮಂಡಿಸಿದಂತ ವಾದ ಪ್ರತಿವಾದವನ್ನು ಆಲಿಸಿದಂತ ಹೈಕೋರ್ಟ್ನ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರ ಪೀಠ ಇವತ್ತು ತೀರ್ಪನ್ನ ಕಾಯ್ದಿರಿಸಿತ್ತು. ಇವತ್ತು ಬೆಳಗ್ಗೆ 10:00 ಆ ಒಂದು ತೀರ್ಪು ಪ್ರಕಟಣೆ ಮಾಡೋದಕ್ಕೆ ಸಮಯ ನಿಗದಿ ಆಗಿತ್ತು. ಸ್ವಲ್ಪ ತಡವಾಗಿ ಆಗಮಿಸಿದಂತ ನ್ಯಾಯಮೂರ್ತಿಗಳು ಬಂದ ಕೂಡಲೇ ಒಂದು ಆದೇಶವನ್ನ ಪ್ರಕಟಣೆ ಮಾಡಿದ್ದಾರೆ. ಆ ಆದೇಶದಿಂದ ಭವಾನಿ ರೇವಣ್ಣ ಅವರಿದ್ದಂತ ಆತಂಕ ಜೊತೆಗೆ ಬಂಧನದ ಭೀತಿಯಿಂದ ಬಿಗ್ ರಿಲೀಫ್ ಸಿಕ್ಕಿರ್ತಕ್ಕಂಥದ್ದು. ಇಲ್ಲಿ ಆ ವಾದ ಪ್ರತಿವಾದಗಳಲ್ಲಿ ಆರ್ಡರ್ ಮಾಡಿದಂತ ಈಗ ಆದೇಶದಲ್ಲಿ ಭವಾನಿ ರೇವಣ್ಣ ಅವರು SIT ತನಿಖಾಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ರು. ಜೊತೆಗೆ ಈಗಾಗಲೇ 85 ಪ್ರಶ್ನೆಗಳಿಗೆ ಅವರು ಉತ್ತರವನ್ನ ಕೊಟ್ಟಿದ್ದಾರೆ. ಹೀಗಾಗಿ ತನಿಖೆಗೆ ಸಹಕರಿಸ್ತಾ ಇಲ್ಲ, ಅವರನ್ನ ವಶಕ್ಕೆ ಪಡಿಬೇಕು ಅಥವಾ ಬಂಧನ ಮಾಡಬೇಕು ಅಂತಕ್ಕಂತ ಒಂದು ಬೇಡಿಕೆ ಏನಿತ್ತು, ಮನವಿ ಏನಿತ್ತು, ಅದನ್ನ ತಿರಸ್ಕರಿಸಿರ್ತಕ್ಕಂಥ ನ್ಯಾಯಮೂರ್ತಿಗಳು ಪೊಲೀಸರಿಗೆ ಬೇಕಾದಂತ ಉತ್ತರವನ್ನೇ ಕೊಡಬೇಕು ಅನ್ನೋದು ಏನು ಇಲ್ಲ. ಹಾಗಾಗಿ ಸಂತ್ರಸ್ತೆ ಕೂಡ ಭವಾನಿ ರೇವಣ್ಣವರು ಊಟ ಮತ್ತೆ ಬಟ್ಟೆಯನ್ನ ತಲುಪಿಸಿದ್ರು ಅಂತಕ್ಕಂಥ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಈ ಹಂತದಲ್ಲಿ ಆಕೆಗೆ ಅಂದ್ರೆ ಭವಾನಿ ರೇವಣ್ಣ ಅವ್ರಿಗೆ ಯಾವುದೇ ರೀತಿಯಾದಂತ ಬಂಧನ ಮಾಡುವಂತ ಅವಶ್ಯಕತೆ ಇಲ್ಲ. ಹೀಗಾಗಿ ಅವರು ತನಿಖೆಗೆ ಸಹಕರಿಸ್ತಾರೆ ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಂತ ಕೋರ್ಟ್ ಷರತ್ತುಬದ್ಧ ಜಾಮೀನನ್ನು ನೀಡಿದರೆ ಅದರಲ್ಲಿ ಮೈಸೂರು ಮತ್ತೆ ಹಾಸನ ಜಿಲ್ಲೆಗೆ ಭವಾನಿ ರೇವಣ್ಣವರು ಈ ಪ್ರಕರಣ ಇತ್ಯರ್ಥ ಆಗುವವರೆಗೂ ಪ್ರವೇಶ ಮಾಡುವಂತಿಲ್ಲ ಅಂತಕ್ಕಂಥ ಒಂದು ಷರತ್ತನ್ನ ಸಹ ವಿಧಿಸಿದೆ. ವಾಸುದೇವ್, ಓಕೆ, ಫೈನ್, ಥ್ಯಾಂಕ್ ಯು ಮಂಜುನಾಥ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.